ಡೈರೀಸ್ ಚಾನಲ್. ನಾನು ತೇಜಸ್ವಿನಿ. ನಾನು ಇವತ್ತೊಂದು ಹೇರ್ ಕಟ್ ಮಾಡ್ಕೋತಾ ಇದ್ದೀನಿ. ಆ ಹೇರ್ ಕಟ್ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಈ ಹೇರ್ ಕಟ್ನ ತುಂಬ ಸತಿ ಟ್ರೈ ಮಾಡಿದ್ದೀನಿ. ಸಲೂನ್ಗೆ ಹೋಗೋಕ್ಕಾಗಲ್ಲ ಆ್ಯಂಡ್ ಜಸ್ಟ್ ಬರೀ ಟ್ರಿಮ್ ಮಾಡ್ಕೋಬೇಕು ಅಂತಂದರೆ ಈ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು. ಇದು ತುಂಬ ಈಸಿ ಹೇರ್ ಸ್ಟೈಲು. ನಾನು ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಈ ಹೇರ್ ಕಟ್ಟು ಸ್ಟ್ರೈಟ್ ಹೇರ್ಸ್ ಅವ್ರಿಗೆ, ವೇವಿ ಹೇರ್ಸ್ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಸೊ ಕರ್ಲಿ ಹೇರ್ಸ್ ಇದ್ದರೆ ಅವರು ಸ್ಟ್ರೈಟ್ ಮಾಡಿಕೊಂಡು ಈ ಹೇರ್ ಕಟ್ನ ಮಾಡ್ಕೋಬೋದು. ಸೊ ಈ ಹೇರ್ ಕಟ್ನ ಮಾಡೋಕ್ಕೆ ಹೇರು ವೆಟ್ಟಾಗಿರಬೇಕು, ತುಂಬ ವೆಟ್ಟು ಇರಬಾರ್ದು, ತುಂಬ ಡ್ರೈ ಇರಬಾರ್ದು. ಸೊ ಹೇರ್ ಕಟ್ ಮಾಡೋಕ್ಕೆ ತುಂಬ ಈಸಿ ಆಗಬೇಕು. ಸೊ ಈ ರೀತಿ ಹೆಡ್ ಮಾಡ್ಕೊಂಡಿರಬೇಕು ನಿಮ್ಮದು ಹೇರ್ನ. ನಾವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಫುಲ್ ಹೇರ್ನ ಮುಂದೆ ಬಿಟ್ಕೊಂಡು ಫುಲ್ ಈ ಥರ ಈ ಥರ ಮೊಯ್ನಿ ಹೇರ್ ಫಸ್ಟ್ ಮಾಡ್ಕೋಬೇಕು. ದೆನ್ ಹಿಂಗೆ ಕ್ರಾಪ್ ತೆಗಿಬೇಕು. ಕರೆಕ್ಟಾಗಿ ಹೀಗೆ ಬರಬೇಕು. ಇಲ್ಲಿ ಕರೆಕ್ಟಾಗಿ ಕಿವಿಗೆ ತನಕ ಬರಬೇಕು. ನೀಟಾಗಿ ಇಲ್ಲಿ ಒಂದು ಪಾರ್ಟ್ ಕೂದಲು ಬರಬೇಕು, ಇಲ್ಲಿ ಹಿಂದೆ ಸ್ವಲ್ಪ ಹೇರ್ ಬರಬೇಕು. ಸೊ ಮುಂದೆ ಈ ಥರ ರಬ್ಬರ್ ಬ್ಯಾಂಡ್ ಹಾಕೋಬೇಕು. ಹಿಂದೆ ಒಂದು ಪೋನಿ ಹಾಕಬೇಕು. ಸ್ವಲ್ಪ ಮೇಲೆ, ಎಷ್ಟು ಮೇಲೆ ಹಾಕ್ತಿರೋ ಅಷ್ಟು ಲೇಯರ್ಸ್ ಬರುತ್ತೆ. ಸೊ ಇಲ್ಲೇ ಮುಂದೆ ಇನ್ನೂ ಮೇಲಿರಬೇಕು. ಈಗೊಂದು ರಬ್ಬರ್ ಬ್ಯಾಂಡ್ ಹಾಕೋಬೇಕು ಮತ್ತು ಹೀಗೊಂದು ಪೋನಿ ಟೇಲ್ ಹಾಕ್ಕೋಬೇಕು. ಸೊ ಒಂದು ಸಿಸರ್ ತೊಗೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ಸೊ ನನಗೆ ಇಷ್ಟು ಲೆಂತ್ ಕಟ್ಟಬೇಕು, ಇಷ್ಟು ಕಟ್ ಮಾಡ್ತೀನಿ. ಇದು ಶಾರ್ಟ್ ಆಗುತ್ತೆ. ಸೊ ನಂಗೆ ಶಾರ್ಟೇ ಬೇಕು ಮುಂದೆ, ಅದಕ್ಕೆ ಇಷ್ಟು ಕಟ್ ಮಾಡ್ತೀನಿ. ಸೊ ಹೇರ್ ವೆಟ್ಟೇ ಇರಬೇಕು. ಸೊ ಇಲ್ಲಾಂದರೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದನ್ನ ಒಬ್ಬರೇ ಬೇಕಾದ್ರೆ ಟ್ರೈ ಮಾಡ್ಬೋದು, ಯಾರು ಹೆಲ್ಪು ಇಲ್ದನೂ ಮಾಡ್ಕೋಬೋದು. ಸೊ ಇಲ್ಲಿ ನನಗೆ ಉದ್ದನೇ ಬೇಕು, ತುಂಬ ಶಾರ್ಟ್ ಬೇಡ. ಸೊ ಅದಕ್ಕೆ ನಾನು ಸ್ವಲ್ಪನೇ ಕಟ್ ಮಾಡ್ತೀನಿ. ಸೊ ಈಗ ಆಯಿತು ಹೇರ್ ಕಟ್ಟು. ಸೊ ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಆಯಿತು. ಸೊ ನೋಡಿ, ಇಲ್ಲಿ ಹೇರ್ ಶಾರ್ಟ್ ಇದೆ. ಸೊ ಅದು ಫ್ರಂಟ್ ಕಟ್ ಥರ ಆಯಿತು. ಸೊ ಇಲ್ಲಿ ಲಾಂಗ್ ಇದೆ, ಶಾರ್ಟ್ ಇದು ಲಾಂಗ್, ಇದು ಲಾಸ್ಟ್ ಒನ್ ಇನ್ನು ಫುಲ್ ಲಾಂಗ್ ಬರುತ್ತೆ. ಸೊ ಲೇಯರ್ ಟೈಪ್ ಬಂದಿದೆ. ಸಲೂನ್ಗೆ ಹೋಗೋಕ್ಕಾಗಲ್ಲ ಅಂದರೆ ಈ ರೀತಿ ಹೇರ್ ಸ್ಟೈಲ್ನ ಮಾಡ್ಕೋಬೋದು. ಸೊ ಈ ರೀತಿ ಕಾಂಟೆಂಟ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.